ಈ ಬಗ್ಗೆ ಸ್ವತಃ ಈಗ ಸಂತೋರ್ ನಮ್ ಜೊತೆ ಫೋನ್ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ, ಮಾತನಾಡೋಣ. ಸಂತೋರೇ ನಮಸ್ಕಾರ, ಹೇಗಿದ್ರಿ ಈಗ ಆರೋಗ್ಯದಲ್ಲಿ? ಅದೆಲ್ಲ ಫುಲ್ ಇನ್ನ ಹಂಗೆ ಇದೆ ಸರ್. ಅದೆಲ್ಲ ಸರ್ಜರಿ ಮಾಡಕ್ ಹೇಳಿದ್ದಾರೆ. ಒಂದು ಸೋಮವಾರ ಹಂಗ ಹೋಗಿ ಎಲ್ಲ ಸರ್ಜರಿ ಮಾಡಿಸ್ತೀನಿ ಸರ್. ಹಲೋ ಸಂತೋರ್, ಈಗ ಹೇಗಿದೆ ಆರೋಗ್ಯದಲ್ಲಿ? ಈಗ ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ರಿ ಅಂತ ಗೊತ್ತಾಗ್ತಾ ಇದೆ, ಮನೆಗೆ ಹೋದ್ರಾ, ಏನ್ ಕತೆ? ಹ್ಞೂ ಸರ್, ಬೆಳಗ್ಗೆ 5 ಗಂಟೆಗೆ ಬಂದೆ ಮನೆಗೆ. ಹಲೋ ಹೇಳಿ ಹೇಳಿ, ಕೇಳಿಸ್ತಿ. ಬೆಳಗ್ಗೆ 5 ಗಂಟೆಗೆ ಮನೆಗೆ ಬಂದೆ ಸರ್. ಸರ್ಜರಿ ಮಾಡಕ್ ಹೇಳಿದ್ದಾರೆ. ಸೋಮವಾರ ಬಂದು ಸರ್ಜರಿ ಮಾಡಕ್ ಹೇಳಿದ್ದಾರೆ ಸರ್, ಮಾಡ್ಸಕ್ ಹೇಳಿದ್ದಾರೆ. ಹೌದಾ? ಅದು ಕೈ ಜಾಸ್ತಿ ಏಟಾಗ್ಬಿಟ್ಟಿದೆ, ಅದು ಸ್ಕಿನ್ ಎಲ್ಲ ಫುಲ್ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಸರ್, ಈಗ ನಮ್ಮ ಆಫೀಸಿಗೆ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ರು, ಏನಾಯ್ತು ಸರ್ ಸಂತು ಮತ್ತೆ ಲೀಲಾ ಮಂಜು ಕತೆ ಏನಾಯ್ತು ಅಂತ ಕೇಳ್ತಿದ್ರು. ಬಟ್ ಈ ತರ ಆದಂತ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಕೂಡ ಗೊಂದಲ, ಏನಾಗಿರ್ಬಹುದು ಅಂತ ಕ್ಯೂರಿಯಾಸಿಟಿ. ಬಟ್ ಸರ್, ಏನಾಯ್ತು ಅಂತ ಅಂದ್ರೆ ಸ್ಟಾರ್ಟಿಂಗ್ ಏನಾಗಿದ್ದು ಸರ್? ಮಂಜು ಎಲ್ಲಿದ್ದ, ಏನ್ ಮಾಡ್ದ, ನಿಮ್ಗೇನ್ ಫೋನ್ ಮಾಡಿ ಬಂದ್ನಾ ಅಥವಾ ಏನ್ ಕತೆ? ಅದೊಂದು ಕ್ಲಾರಿಟಿ ಕೊಡ್ಬೋದಾ ಸರ್? ಸರ್, ಏನು ಫೋನ್ ಮಾಡಿಲ್ಲ. ಒಂದ್ ಮೂರ್ ದಿವಸ ಹಿಂದೆ ಎಲ್ಲ ದೊಡ್ಡವ್ರನ್ನೆಲ್ಲ ಒಂದ್ 20 ಜನನ ಕರೆಸಿ ಅಲ್ಲಿ ಬನೆಘಟ್ಟ ಪಾರ್ಕ್ ಹತ್ರ ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ಇಲ್ಲ ಕೋರ್ಟ್ ತೀರ್ಮಾನ ಆಗೋ ಗಂಟ 3 ಮಕ್ಳು ನನ್ ಜೊತೆ ಇರ್ಲಿ, ಇಲ್ಲ 3 ಮಕ್ಳು ಲೀಲಾ ಅವ್ರ ಜೊತೆ ಇರ್ಲಿ ಅಂತ ಎಲ್ಲಾರು ದೊಡ್ಡವರೆಲ್ಲ ಮಾತಾಡಿದ್ರು. ಅದಾದ್ಮೇಲೆ ಮಾತಾಡಿದಾದ್ಮೇಲೆ ಎಲ್ಲ ಅಲ್ಲಿ ಮಕ್ಳೆಲ್ಲ 3 ಜನನು ಲೀಲಾ ಅವ್ರ ಜೊತೆಲೇ ಇದ್ದಾರೆ 3 ದಿವಸನು. ಅದಾದ್ಮೇಲೆ ನಿನ್ ಮೇಲೆ ನೀನು ಹೋಗ್ಬೇಡ್ದಪ್ಪ ಅವ್ರ ತಂಟೆಗೆ, ಅವರು ನಿನ್ಗೆ ಫೋನ್ ಮಾಡ್ಬಾರ್ದು, ನೀನು ಅವ್ರ ಫೋನ್ ಮಾಡ್ಬಾರ್ದು, ಏನೋ ನಮ್ಮ ಮಕ್ಕಳನ್ನ ಮಾತಾಡಂಗಿದ್ರೆ ಸ್ಕೂಲ್ ಹತ್ರ ಮಾತಾಡ್ಸ್ಕೋ ಅಂತೆಲ್ಲ ಹೇಳಿ ಮಾತಾಡಿ ಎಲ್ಲ ದೊಡ್ಡವರೆಲ್ಲ ಕಳಿಸ್ರು ಸರ್. ಅದಾದ್ಮೇಲೆ ಏನು ಫೋನ್ ಮಾಡಿಲ್ಲ, ಏನಿಲ್ಲ, ಆಕಸ್ಮಿಕವಾಗಿ ಬರ್ತಾ ಇದ್ದ ಅಲ್ಲಿ. ಅವನ್ನ ನೋಡಿ ನಮ್ ಫ್ರೆಂಡ್ ಫೋನ್ ಮಾಡಿ ನನಗೆ ಹೇಳಿದ್ರು, ಸುಮಾರು ಒಂದು 8:20ರಲ್ಲಿ. ನೀವು ಅವಾಗ ಮನೆಗಿಲ್ಲ ಆಯ್ತಾ? ಮನೇಲಿ ಇದ್ದಿಲ್ಲ ಸರ್ ನಾನು. ಓಕೆ. ಮನೇಲಿ ಯಾರು ಇದ್ದಿದ್ರು? ಮನೇಲಿ ಅವರು ಲೀಲಾ ಅವ್ರ 3 ಮಕ್ಕಳು ಮಾತ್ರ ಇದ್ದಿದ್ದು. ಓಕೆ. ಸುಮಾರು ಒಂದು 8:20 ಆಗಿತ್ತು. ನಮ್ ಫ್ರೆಂಡ್ ಫೋನ್ ಮಾಡಿ ಹೇಳ್ದ, ಈ ತರ ಮಂಜು ನಿಮ್ ಮನೆ ರೋಡಲ್ಲಿ ಹೋಯ್ತಾ ಇದ್ದೇನೆ ಅಂತ. ನಾನ್ ಟಕ್ಕಂತ ಲೀಲಾ ಅವ್ರಿಗೆ ಫೋನ್ ಮಾಡಿ ಹೇಳ್ದೆ, ಈ ತರ ಮಂಜು ಬರ್ತಾ ಇದ್ದಾನೆ, ಡೋರ್ ಓಪನ್ ಮಾಡ್ಬೇಡ ಅಂತ. ಅದಾದ್ಮೇಲೆ ಬಂದು 3-4 ಸತಿ ಬೆಲ್ಲು ಮಾಡಿದ್ದಾನೆ, ಇವ್ರು ಓಪನ್ ಮಾಡ್ಲಿಲ್ಲ. ಅದಾದ್ಮೇಲೆ ನಾನು ನಮ್ ಫ್ರೆಂಡ್ಸ್ ಎಲ್ಲ ಬಂದ್ರಿ, ಒಂದ್ 4 ಜನ ಬಂದ್ರಿ. ಯಾಕಪ್ಪ ಬಂದಿದ್ದು ಇವಾಗೆಲ್ಲ, ಮೊನ್ನೆಲ್ಲ ಮಾತುಕತೆ ಎಲ್ಲ ಆಯ್ತಲ್ಲ ಅಂದೆ. ಕ್ಯಾಶುವಲ್ ಆಗಿ ನಿಂತಿದ್ದ ಸರ್, ಅಲ್ಲೇ ಮನೆ ಡೋರ್ ಮುಂದೆನೆ ನಿಂತಿದ್ದ ಕ್ಯಾಶುವಲ್ ಆಗಿ. ಏನು ಮಾತಾಡ್ಲಿಲ್ಲ, ಏಕಾಏಕಿ ಕಣ್ಣು ಕಾರ್ಸ್ ಪುಡಿ ಹೊಡೆದ್ಬಿಟ್ಟ ಸರ್. ಆತ ಒಬ್ಬನೇ ಬಂದಿದ್ದ ಅಥವಾ ಬೇರೆ ಫ್ರೆಂಡ್ಸ್ ಅದು ಇದೆ? ಇಲ್ಲ ಸರ್, ಒಬ್ಬನೇ ಬಂದ ನಿಂತಿದ್ದ, ಒಬ್ಬನೇ ನಿಂತಿದ್ದ. ಯಾಕಂತ ಹೇಳಿದ್ರೆ ಈ ಹಿಂದೆ ಒಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇತ್ತು, ನಾನು ಇಡೀ ಊರಿಗೂರ್ನೆ ಕರ್ಕೊಂಡ್ ಬರ್ತೀನಿ, ಹೊಡಿತೀನಿ, ಮಾಡ್ತೀನಿ ಅಂತ. ಇಲ್ಲ ಸರ್, ಒಬ್ಬನೇ ಬಂದಿದ್ದ. ಒಬ್ನೇ ಬಂದ್ ನಿಂತಿದ್ದ. ಏನಕ್ಕಪ್ಪ ಬಂದಿದ್ದು, ಇದೆಲ್ಲ ಮಾತುಕತೆ ಆಯ್ತಲ್ಲ, ಮತ್ತೆ ಏನಕ್ ಬಂದೆ ಅಂದ್ರೆ ಏನು ಮಾತಾಡ್ಲಿಲ್ಲ, ಏಕ್ದಮ್ಮು ಕಾರ್ಸ್ ಪುಡಿ ಹಾಕ್ಬಿಟ್ಟ ಸರ್ ಕಣ್ಣಿಗೆ. ಅದು ಕಾರ್ಸ್ ಪುಡಿ ಹಾಕಿದೇನೆ, ಏನು ಕಾಣಿಸ್ಲಿಲ್ಲ. ಈ ಕಡೆ ಬಿಯರ್ ಬಾಟ್ಲ್ಗಳಲ್ಲಿ ಹೊಡೆಯಕ್ ಸ್ಟಾರ್ಟ್ ಮಾಡ್ದ, ಈ ಕಡೆ ಬೆನ್ನು, ಹೊಟ್ಟೆ ಭಾಗ, ಈ ಹೊಟ್ಟೆಗೇನೋ ಚುಚ್ಚಾಕ್ ಬಂದ, ಕೈ ಅಡ್ಡ ಇಟ್ಟೆ, ಅದು ಫುಲ್ ಓಪನ್ ಆಗ್ಬಿಟ್ಟಿದೆ ಸರ್. ಅಲ್ಲ, ನಿಮ್ ಫ್ರೆಂಡ್ಸ್ ಎಲ್ಲ ಇದ್ದಿದ್ರ ಅಂತ ಹೇಳಿದ್ರಲ್ಲ, ಅವ್ರೇನ್ ತಡೆಯುವಂತ ಪ್ರಯತ್ನ ಮಾಡಿಲ್ವಾ? ನಾನ್ ಕರ್ದೆ ಸರ್, ಅವ್ರಿಗೆ ಯಾರು ಏನು ರಿಯಾಕ್ಷನ್ ಮಾಡ್ಲಿಲ್ಲ, ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದಾರೆ. ಅವರು ಏನೋ ನಿಮ್ಮ ಫ್ರೆಂಡ್ಸ್ ಮಾಡ್ಲೇ ಇಲ್ಲ. ಒಳ್ಳೆ ಕಥೆ ಐತಲ್ಲ. ಈಗ ಫ್ರೆಂಡ್ಸ್ ಅಂತ ಹೇಳಿದ್ರೆ ಯಾರೋ ಒಬ್ರು ಅಟ್ಯಾಕ್ ಮಾಡ್ತಾರಂತ ಹೇಳಿದ್ರೆ ಫ್ರೆಂಡ್ಸ್ ಬಿಡ್ರಿ, ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಒಬ್ಬ ಯಾರನ್ನೋ ಮೇಲೆ ಯಾರೋ ಅಟ್ಯಾಕ್ ಮಾಡ್ತಾರಂತ ಹೇಳಿದ್ರೆ ತಪ್ಪಿಸುವಂತ ಪ್ರಯತ್ನ ಕೂಡ ಮಾಡ್ತೀವಿ. ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗಿದ್ದವ್ರೆ ನಿಮ್ಗೆ ಸಹಾಯ ಮಾಡಿಲ್ವಾ ಹಾಗಾದ್ರೆ? ಅವ್ರ ಬೈಕ್ ಏನು ಮಾಡ್ಲೇ ಇಲ್ಲ ಸರ್. ನಾನು ಕರಿತಾನೆ ಇದ್ದೀನಿ, ಕಣ್ಣು ಕಾರ್ ಪುಡಿ ಹಾಕ್ಬಿಟ್ಟಿದ್ದಾನೆ ಅಂತೆ. ಆಮೇಲೆ ಲೀಲಾ ಅವರು ಡೋರ್ ತೆಗೆದು ಓಡ್ ಬಂದ್ರು, ಮಕ್ಳು ಲೀಲಾ ಅವರೆಲ್ಲ ಡೋರ್ ತೆಗೆದು ಓಡ್ ಬಂದ್ರು. ಅಂಕಲ್ ಅಂಕಲ್ ಅಂತ ಮಕ್ಳೆಲ್ಲ ಓಡ್ ಬಂದ್ರು. ಆಮೇಲೆ ಲೀಲಾ ಅವ್ರನ್ನ ಹಾಕಿ ಅಲ್ಲಿ ಮೆಟ್ಲ ಮೇಲಿಂದ ತಳ್ದ, ಅವ್ರು ಕಣ್ಣು ಕಾರ್ ಪುಡಿ ಹಾಕಿದ್ರಲ್ಲ, ಆ ಮೆಟ್ಲ ಮೇಲಿಂದ ತಳ್ದ, ಅವ್ರು ಹೋಗಿ ಕೆಳಗಡೆ ಬಿದ್ರು. ಅದಾದ್ಮೇಲೆ ಓಡೋಗ್ಬಿಟ್ಟ ಸರ್ ಅವನು. ಇಲ್ಲ, ನಿಮ್ಮಿಬ್ಬರನ್ನು ಯಾವ್ದೇ ಕಾರಣಕ್ಕೂ ಉಳ್ಸೋದೇ ಇಲ್ಲ, ನಿನ್ನಂತೂ ಉಳ್ಸೋದೇ ಇಲ್ಲ ಅಂತ ಹೇಳ್ಬಿಟ್ಟೆ ಹೋದ ಸರ್ ಅವನು. ಆಗ ಹೇಳ್ಬಿಟ್ಟೆ ಹೋಗಿದ್ನಾ? ಹೌದೌದು ಸರ್. ಲೀಲಾನ್ ಮಾತ್ರ ಯಾವ್ದೇ ಕಾರಣಕ್ಕೂ ಉಳ್ಸಲ್ಲ, ನಿನ್ನಂತೂ ನಾನು ಎಲ್ಲೂ ಬದುಕಾಕ್ ಬಿಡಲ್ಲ ಅಂತ ಹೇಳ್ಬಿಟ್ಟೆ ಹೋದ ಸರ್. ಈಗ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರಾ ಸರ್? ಹೌದು ಸರ್, ಕೊಟ್ಟಿದ್ದೀನಿ. ಅದ್ರ ಅಪ್ಡೇಟ್ ಏನಾಯ್ತು? ಏನು ಸಿಕ್ಕಿದ್ನಂತ, ಏನ್ ಕತೆ? ಇನ್ನ ಅದೆಲ್ಲ ಏನು ಇನ್ನ ಫೋನ್ ಮಾಡಿಲ್ಲ ಸರ್. FIR ಆಗಿದ್ಯಾ? ಆಗಿದೆ ಸರ್, FIR ಆಗಿದೆ ಸರ್. ಈಗ ಆತ ಎಲ್ಲಿ ಹೋದ ಏನಂತ ಗೊತ್ತಾಯ್ತು? ಏನ್ ಕಾರ್ ತಕೊಂಡ್ ಬಂದಿದ್ನಾ, ಬೈಕ್ ತಕೊಂಡ್ ಬಂದಿದ್ನಾ ಅಥವಾ ಬಸ್ಸಲ್ಲಿ? ಕಾರಲ್ಲೇ ಬಂದಿದ್ದ ಸರ್. 6106 ಕಾರ್ ನಂಬರ್. ಆ ಕಾರ್ ನಂಬರ್ ಇದ್ರೆ ಮತ್ತು ಮೊಬೈಲ್ ಇರುತ್ತೆ ಆತನ ಕೈಯಲ್ಲಿ, ಟ್ರ್ಯಾಪ್ ಮಾಡಬಹುದು. ಅಷ್ಟೊಂದು ಲೇಟ್ ಯಾಕೆ ಅಂತ? ಅಲ್ಲ, ನೀವು ಇದು ಡಿವೈಸ್ ಅಪ್ಲೈ ಮಾಡಿದ್ರಾ ಸರ್? ಡಿವೈಸ್ ಅಪ್ಲೈ ಮಾಡಿದ್ರಾ? ಅವ್ರು ಲೀಲಾ ಅವರು ಡಿವೈಸ್ ಅಪ್ಲೈ ಮಾಡಿದ್ರಾ? ಇಲ್ಲ ಸರ್, ಅಲ್ಲೆಲ್ಲ ದೊಡ್ಡವ್ರ ಹತ್ರ ಎಲ್ಲ ಮಾತಾಡಿ ಬಂದಾದ್ಮೇಲೆ ಅದೇ ಡೈವರ್ಸ್ ಅಪ್ಲೈ ಮಾಡೋಣ ಅನ್ಬಿಟ್ಟೆ ಎಲ್ಲ ಓಡಾಡ್ತಾ ಇದ್ದಿದ್ದು. ಅದು ಕೋರ್ಟ್ ಮುಖಾಂತರ ಏನಾಗುತ್ತೋ ಅದು ಇದು ಮಾಡೋಣ. ಮಕ್ಳು ಯಾರ ಹತ್ರ ಇರ್ಬೇಕು, 12 ಗಂಟೆ ನನ್ ಜೊತೆಲೇ ಇರ್ಲಿ ಮಕ್ಳು, ನಾನೇ ನೋಡ್ಕೊಂತೀನಿ ಅಂತೆಲ್ಲ ಮಾತಾಡಿ 3 ಮಕ್ಳನ್ನು ಕರ್ಕೊ ಬಂದಿತ್ತು.
ಅಲ್ಲ ಅದ್ರಲ್ಲಿ ಏನು ದೊಡ್ಡ ಮಗ ನನಗೆ ಇಷ್ಟ ಇಲ್ಲ ಅಮ್ಮನ ಜೊತೆ ಇರೋಕೆ, ನಾನು ಅಪ್ಪನ ಜೊತೆನೇ ಇರ್ಬೇಕು ಅಂತ ಹೇಳ್ತಿದ್ದಾನೆ ದೊಡ್ಡ ಮಗ ಮಾತ್ರ ಬಂದಾಗಿಂದ ಹೇಳ್ತಾ ಹಲೋ, ಕೇಳಿಸ್ತಿದ್ಯಾ ಸರ್? ನಿಮ್ದು ಸ್ವಲ್ಪ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಹಲೋ ಸರ್, ವಾಯ್ಸ್ ಬ್ರೇಕ್ ಆಗ್ತಿದೆ ಸ್ವಲ್ಪ. ಮಾತಾಡಿ, ವಾಯ್ಸ್ ಬ್ರೇಕ್ ಆಗ್ತಿದೆ ಸ್ವಲ್ಪ. ದೊಡ್ಡ ಮಗ ಇರೋದೇ ಇಲ್ಲ. ಹಾ ಸರ್, ಈಗ ಅವ್ರನ್ನೆಲ್ಲ ಹೇಗ್ ನೋಡ್ಕೊಳ್ತೀರಾ ಸರ್? ನಿಮ್ಗೆ ಒಟ್ಟು 4 ಮಕ್ಕಳಾದ್ರೆ ಇವಾಗ, ಇವ್ರದ್ದು 3, ನಿಮ್ದು +1. ಅವ್ರ ಎಜುಕೇಶನ್ ಇರ್ಬೋದು ಅಥವಾ ಬೇರೆ ಪರ್ಪಸ್ ಅವ್ರದ್ದು ಹೇಗ್ ನೋಡ್ಕೊಳ್ತೀರಾ ಅಂತ. ನೀವು ಬೇರೆ ಟೀ ಅಂಗಡಿ ಏನೋ ಇಟ್ಕೊಂಡಿದ್ರ ಅಂತ ಹೇಳಿ, ನಿಮ್ ಬೇರೆ ಏನಾದ್ರು ಇದೆಯಾ ಸರ್ ಜೀವನಾಂಶಕ್ಕೆ ಏನಾದ್ರು? ಇಲ್ಲ ಸರ್, 2 ಟೀ ಅಂಗಡಿ ಇದೆ. ಬಿಸ್ನೆಸ್ ಏನೋ ಅಂತ ಹೇಳ್ಕೊಂಡು? ಇಲ್ಲ 2 ಟೀ ಅಂಗಡಿ ಇದೆ. ಒಂದು ಪ್ರಾವಿಷನ್ ಸ್ಟೋರ್, ಒಂದು ಟೀ ಅಂಗಡಿ ಇದೆ. ಅದೇ ಇವಾಗ ಈ ಹುಡುಗಿನೂ ಕೆಲ್ಸಕ್ಕೆ ಕಳ್ಸಿ ಇದು ಮಾಡ್ಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಅಲ್ಲ ಸರ್, ನಿಮ್ಮನ್ನ ನೋಡಿದ್ರೆ ಗೊತ್ತಾಗುತ್ತೆ ಒಳ್ಳೆ ಸೈಲೆಂಟ್ ಆಗಿ ಸಾಫ್ಟ್ ಆಗಿದ್ರು ಅಂತ ಹೇಳ್ಕೊಂಡು. ಆದ್ರೆ ಮಂಜು ಆರೋಪ ಮಾಡ್ತಿದ್ನಲ್ಲ ಸರ್ ನಿಮ್ಮ ಮೇಲೆ, ಏನೋ ಇಸ್ಪೇಟ್ ಆಡ್ತಾನೆ, ದುಡ್ಡು ಹಾಳು ಮಾಡ್ತಾನೆ, ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ ಅಂತೆಲ್ಲ ಸಾಕಷ್ಟು ಆರೋಪವನ್ನ ಮಾಡಿದ್ದಾಯ್ತು. ಹೌದಾ ಸರ್, ನೀವು ಇಸ್ಪೀಟೆಲ್ಲ ಆಡೋದು? ಇಸ್ಪೀಟೆಲ್ಲ ಆಡೋದು ಹೇಳ್ತಾ ಇದ್ದಾನೆ ಸರ್. ಇವಾಗ ಚಿನ್ನು ಬಂಗಾರ ನನ್ಗೆ ಎಂತಿನ ಕಳ್ಸಿ ಅಂತ, ಅದಾದ್ಮೇಲೆನು ನಾನು ಎಂತಿನ ಕಳ್ಸ್ಕೊಟ್ನಲ್ವ ಸರ್. ಎಲ್ಲ ನಾನು ಹೇಳ್ದಂಗೆ ಎಲ್ಲ ದೊಡ್ಡವರೆಲ್ಲ ಫೋನ್ ಮಾಡಿದ್ರು, ಕಳ್ಸಪ್ಪ ಮಕ್ಕ ನೋಡ್ಕೊಂಡಾದ್ರು ಕಳ್ಸು ಅಂದ್ರು. ಅದಾದ್ಮೇಲೆ ಎಂತಿನ ಕಳ್ಸ್ಕೊಟ್ಟೆ ಸರ್. ಫಸ್ಟ್ ಒಂದ್ಸತಿ ಬಂದಾದ್ಮೇಲೆ 2ನೇ ಸತಿ ನಾನು ಕಳ್ಸ್ಕೊಟ್ಟೆ ಸರ್. ಅಲ್ಲಿ ಮೀಡಿಯಾದಲ್ಲಿ ಮಾತಾಡ್ಕೊ ಬಂದಾದ್ಮೇಲೆ ಒಂದ್ 3 ದಿವಸ ಬಿಟ್ಕೊಂಡ್ ಬಂದ್ರು ಎಲ್ಲ ದೊಡ್ಡವರೆಲ್ಲ. ಅದಾದ್ಮೇಲೆ ಬಂದು ಅವ್ರು ತಂಗಿ, ಅವ್ರದ್ದು ದೊಡ್ಡಮ್ಮನ ಮಗಳು, ಆಮೇಲೆ ಅವ್ರು ಯಾರು ರಮೇಶ್ ಅನ್ನೋರೆಲ್ಲ ಬಂದಿದ್ರು. ಅವ್ರ ಊರವ್ರನ್ನೆಲ್ಲ ಕರ್ಕೊ ಬಂದಿದ್ದ ಒಂದ್ 7 ಜನ ನಮ್ಮ ಮನೆ ಹತ್ರಗ. ಕರ್ಕೊಂಡ್ ಹೋದ್ರು ಸರ್. ಆ ಹುಡುಗಿನ ನಾನೇ ಕಳ್ಸ್ಕೊಟ್ಟೆ, ಸರಿ ಹೋಗುವ ಮಕ್ಕಳನ್ನಾದ್ರೂ ನೋಡ್ಕೊಂಡು ಹೋಗುವ ಅಂತ ಕರ್ಕೊಂಡ್ ಹೋದ್ಮೇಲೆ ತಿರ್ಗಾ ಅಲ್ಲೆಲ್ಲೋ ಬೆಡದಾಸ್ಪುರ ಹತ್ರ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಾಕ್ಬಿಟ್ಟಿದ್ದ ಸರ್ ನೈಟು. ಅದಾದ್ಮೇಲೆ ಕರ್ಕೊಂಡೋಗಿ ಹೊಡೆದಾಕದ್ಮೇಲೆ ನೈಟ್ ತಿರ್ಗಾ ಮತ್ತೆ 11 ನಂಬರಿಂದ ನನಗೆ ಫೋನ್ ಮಾಡಿ ಹೊಡಿತಾ ಇದ್ದಾನೆ ಬಾ, ನನ್ನ ಉಳ್ಸಲ್ಲ ಇವನು ಅಂದ್ರು. ನಾನು ಅಷ್ಟೊತ್ ರಾತ್ರಿಯಲ್ಲಿ ಎಲ್ಲಂತ ಹೋಗಿ ಹುಡ್ಕನ ಸರ್. ಅದಾದ್ಮೇಲೆ ಮತ್ತೆ ಬನಘಟ್ಟ ಸ್ಟೇಷನ್ ಬಂದು, ಬನಘಟ್ಟ ಸ್ಟೇಷನ್ ಇಂದ ಫೋನ್ ಮಾಡಿದ್ರು. ನಾನು ಬನಘಟ್ಟ ಸ್ಟೇಷನ್ ಅಲ್ಲಿ ಇದೀನಿ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀನಿ, ನನಗೆ ಬೇಡ ಅವನು, ನನ್ನ ಉಳ್ಸಲ್ಲ ಬಾ, ನೀನು ನನ್ನ ಕರ್ಕೊಂಡು ಹೋಗು ಅಂದ್ರು. ಆಮೇಲೆ ನಾನು ನೈಟ್ ಹೋಗಿ ಮತ್ತೆ ತಿರ್ಗಾ 11:30 ಕರ್ಕೊಂಡ್ ಬಂದೆ ಸರ್. ಸರ್, ಇಲ್ಲಿ ಒಂದು ಕ್ಲಾರಿಟಿ ಬೇಕು ಸರ್. ಈಗ ನೀವು ಲವ್ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಲೀಲಾ ನಿಮ್ ಜೊತೆ ಏನಾದ್ರೂ ಈ ಮಾಹಿತಿನ ಹಂಚ್ಕೊಂಡಿದ್ರ ಅಂತ? ಏನಪ್ಪಾ ಅಂತ ಹೇಳಿದ್ರೆ, ಈಗ ಮಂಜುನ್ ಯಾಕೆ ಬಿಟ್ಟು ಬಂದೆ ತಾನು ಅಂತ. ಆತ 2 ಮುಖ ಫೇಸ್, ಒಂದು ಮೀಡಿಯಾ ಮುಂದೆ ಒಂದು ಮಾತಾಡ್ತಾನೆ, ಹಿಂದ್ಗಡೆ ಹೊಡಿತಾನೆ, ಬಡಿತಾನೆ, ಹಾಗಿರ್ತಾನೆ, ಡ್ರಿಂಕ್ಸ್ ಮಾಡ್ಕೊಂಡು ಒಂದು ಅಟ್ಯಾಕ್ ಮಾಡ್ತಾನೆ, ಅದು ಇದು ಅಂತ ಮಾತಾಡಿ. ರಿಯಲಿ ನಿಮ್ ಜೊತೆ ಏನ್ ಹಂಚ್ಕೊಂಡು, ನಾನು ಇಂಥ ಮಂಜುನ ಬಿಟ್ಟು ಬರೋಕ್ ಇದೇ ಕಾರಣ ಅಂತ, ನಿಖರವಾದಂತ ಕಾರಣ ಇದೆ ಅಂತ ಏನ್ ಹೇಳಿದ್ರು ಸರ್ ಆಕ್ಚುಲಿ? ಅದೇ ಸರ್, ಈ ತರ ಟಾರ್ಚರ್ ಕೊಡ್ತಾ ಇದ್ದ, ಬರ್ತಾ ಇದ್ದ, ಅನುಮಾನ ಬೀಳ್ತಾ ಇದ್ದ, ಅವ್ರ ಜೊತೆ ಮಲಗಿದ್ಯಾ, ಇವ್ರ ಜೊತೆ ಮಲಗಿದ್ಯಾ ಅಂತೆಲ್ಲ ಅನುಮಾನ ಬೀಳ್ತಾ ಇದ್ದ. ಅದೆಲ್ಲ ಹೇಳೋರು ಸರ್ ನನಗೆ. ಯಾವಾಗಲೂ ನಿಮ್ದು ಇದ್ದಿದ್ದೆ ಜಗಳ, 3 ದಿವಸಕ್ಕೆ ಜಗಳ ಆಡ್ತೀರಾ, ತಿರ್ಗಾ 4ನೇ ದಿವಸಕ್ಕೆ ಒಂದಾಯ್ತೀರಾ, ಏನು ಆಗಲ್ಲ, ಅನ್ಸರ್ಸ್ಕೊಂಡ್ ಹೋಗು ಅಂತ ಅದನ್ನೇ ಹೇಳ್ಕೊ ಬಂದಿದ್ದೀನಿ ಸರ್ ನಾನು ಅವ್ರಿಗೆ. ಅಲ್ಲ, ನಿಮ್ಗೆ ಹೇಗೆ ಕಾಂಟ್ಯಾಕ್ಟ್ ಆಯ್ತು ಲೀಲಾ ಅಂತ? ಏನು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲ, ಅಥವಾ ಡೈರೆಕ್ಟ್ ಆತನ ಮನೆಗೆ ಹೋಗಿದಾಗ ಹೇಗೆ ಅಂತ? ಇಲ್ಲ ಸರ್, ಅವ್ರ ಮಾಮೂಲಿ ಅಲ್ಲಿ ಶಾಪ್ ಹತ್ರ ಬರ್ತಾ ಇದ್ರು, ಹಾಲು ಅದೆಲ್ಲ ತಗೊಂಡಾಗ ಬರ್ತಾ ಇದ್ರು. ಆವಾಗ ನಂಬರ್ ಕೇಳಿದಾಗ ನಾನೇ ನಂಬರ್ ಕೊಟ್ಟಿದ್ದು ಸರ್.